ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹರ್ಷಿತಾ ಶೆಟ್ಟಿ ಲಾಗ್ಸ್. ಇವತ್ತು ಜೀರಿಗೆ ನೀರು ಮಾಡ್ಕೊಂಡಿದ್ದೆ ಕುಡಿಯೋಣ ಅಂದ್ಬಿಟ್ಟು, ಬಿಕಾಸ್ ಸ್ವಲ್ಪ ಗ್ಯಾಸ್ಟ್ರಿಕ್ ತರ ಆಗಿತ್ತು. ಸೊ ಜೀರಿಗೆ ನೀರು ಗ್ಯಾಸ್ಟ್ರಿಕ್ ಒಳ್ಳೇದಲ್ವಾ, ಅದಕ್ಕೋಸ್ಕರ ಜೀರಿಗೆ ನೀರು ಮಾಡ್ಕೊಂಡು ಅದಕ್ಕೊಂದು ಸ್ವಲ್ಪ ನಿಂಬೆಹಣ್ಣು, ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಕುಡಿತಾ ಇದ್ದೀನಿ. ಮತ್ತೆ ಇದು ಆಂಟಿಬಯೋಟಿಕ್ ಆಗಿ ವರ್ಕ್ ಆಗುತ್ತೆ ಬಾಡಿಗೆ. ಸೊ ಅದಕ್ಕೋಸ್ಕರ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಅವ್ರಿಗೂ ಕೊಟ್ಟೆ ಕುಡೀರಿ ಅಂತ, ಬಿಕಾಸ್ ಅವ್ರಿಗೂ ಒಂದು ಸ್ವಲ್ಪ ಇವಾಗ ಮಾರ್ನಿಂಗ್ ಎದ್ಬಿಟ್ಟು ಕಾಫಿ ಟೀ ಕುಡಿಯೋದಕ್ಕಿಂತ ಈ ತರ ಡಿಟಾಕ್ಸ್ ಡ್ರಿಂಕ್ಗಳು ಕುಡಿಯೋದ್ರಿಂದ ನಮ್ಮ ಬಾಡಿಗೂ ಒಳ್ಳೇದು ಮತ್ತೆ ನಮಗೂ ಒಳ್ಳೇದಲ್ವಾ. ಅದಕ್ಕೋಸ್ಕರ ಅವ್ರಿಗೆ ಮತ್ತೆ ನನಗೆ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅವರು ಅಲ್ಲಿ ಪೇಪರ್ ಓದ್ತಾ ಕುಂತಿದ್ರು. ಸೊ ಇಬ್ರು ಹಾಗೆ ಸ್ವಲ್ಪ ಚಿಟ್ ಚಾಟ್ ಮಾಡೋ ತರ ಆಗುತ್ತೆ, ಮತ್ತೆ ಆರಾಮಾಗಿ ಕುತ್ಕೊಂಡು ಕುಡಿಯೋ ತರ ಆಗುತ್ತೆ ಅಂತ ಸೊ ಅಲ್ಲೇ ಎತ್ಕೊಂಡು ಹೋಗಿ ಹಾಗೆ ಅವ್ರ ಹತ್ರ ಮಾತಾಡ್ಕೊಂಡು ಕುಡಿತಾ ಇದ್ದೀನಿ. ಎಷ್ಟೇ ಟೆಕ್ನಾಲಜಿ ಅಪ್ಡೇಟ್ ಆದ್ರೂ ಈ ತರ ಪೇಪರ್ ಓದೋದ್ರಲ್ಲಿರೋ ಮಜಾನೇ ಬೇರೆ ಅಲ್ವಾ. ಸೊ ನಾನು ಪೇಪರ್ ಓದೋದು ನಮ್ಮ ಅಪ್ಪನಿಂದ ಕಲ್ತಿರೋದು. ಡೈಲಿ ಓದ್ತಾನೆ ಇರ್ತೀನಿ. ಸೊ ಇದಾದ್ಮೇಲೆ ಟಿಫನ್ಗೆ ಏನ್ ಮಾಡೋಣ ಅಂತ ಥಿಂಕ್ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ಅವರು ವಾಂಗಿಬಾತ್ ಮಾಡು ಚೆನ್ನಾಗಿರುತ್ತೆ ಅಂದ್ರು. ಸೊ ವಾಂಗಿಬಾತ್ ಮಾಡೋಣ ಅಂತ ಬಂದೆ. ಫಸ್ಟ್ ನಾನು ಇಲ್ಲಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೊಂತಾ ಇದ್ದೀನಿ. ಇದಾದ್ಮೇಲೆ ಒಂದ್ ಸ್ಪೂನು ಸಾಸಿವೆ ಹಾಕೊಂತಾ ಇದ್ದೀನಿ. ಸೊ ಸಾಸಿವೆ ಸ್ವಲ್ಪ ಚಿಟಪಟ ಅಂದಾದ್ಮೇಲೆ ಇದಕ್ಕೆ ನಾನು ಒಂದ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಮತ್ತೆ ಒಂದ್ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕೊಂತಾ ಇದ್ದೀನಿ. ಇವೆರಡು ಸ್ವಲ್ಪ ಎಣ್ಣೆಲೆ ಫ್ರೈ ಆಗ್ಲಿ ಅಂತ ಹಾಗೆ ಬಿಡ್ತೀನಿ. ಅದಾದ್ಮೇಲೆ ನಾನು ಇಲ್ಲಿ ಒಂದೇ ಒಂದು ಪಲಾವ್ ಎಲೆ ಹಾಕೊಂತಾ ಇದ್ದೀನಿ. ಸೊ ಫ್ಲೇವರ್ ಚೆನ್ನಾಗಿರುತ್ತೆ ವಾಂಗಿಬಾತ್ಗೆ ಅಂತ. ಅದಕ್ಕೆ ನಾನು ನೆಕ್ಸ್ಟ್ ಗೋಡಂಬಿ ಹಾಕೊಂತಾ ಇದ್ದೀನಿ, ಒಂದ್ 4 ರಿಂದ 5. ಇದು ಆಪ್ಷನಲ್, ಬೇಕಿದ್ರೆ ಹಾಕೊಬಹುದು. ನಾನು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ತಾ ಇದ್ದೀನಿ. ಅದಾದ್ಮೇಲೆ ನಾನು ಇದಕ್ಕೆ ಒಂದ್ 4 ರಿಂದ 5 ಒಣಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಸೊ ಇವೆರಡೂನು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಕರ್ಬೇವ್ ಹಾಕೊಂಡು ಅದನ್ನ ಫ್ರೈ ಮಾಡ್ಕೊಬೇಕಾಗುತ್ತೆ. ಸೊ ನಾನು ಇಲ್ಲಿ ಕುಕ್ಕರ್ ಅಲ್ಲಿ ಮಾಡ್ಕೊಂತಾ ಇದ್ದೀನಿ. ಒಬ್ಬೊಬ್ರು ಗೊಜ್ಜು ಮಾಡ್ಬಿಟ್ಟು ಆಮೇಲೆ ಅನ್ನಕ್ಕೆ ಹಾಕಿ ಕಳಿಸ್ತಾರೆ. ಈ ತರ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಹೋಟ್ಲಲ್ಲೆಲ್ಲ ಸಿಗುತ್ತಲ್ಲ ದಮ್ ವಾಂಗಿಬಾತ್ ಅಂತ, ಆ ತರ ಟೇಸ್ಟ್ ಇರುತ್ತೆ. ಸೊ ಇದಕ್ ನೆಕ್ಸ್ಟ್ ನಾನು ಒಂದು 3 ರಿಂದ 4 ಈರುಳ್ಳಿ ಹಾಕೊಂಡು ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಬೇಕಾಗುತ್ತೆ. ಸೊ ಇಲ್ಲಿ ಬೇಕಿದ್ರೆ ನೀವು ಬಟಾಣಿ ಕೂಡ ಹಾಕೊಬಹುದು. ನಾನು ಬಟಾಣಿ ಮನೇಲೇ ಇತ್ತು, ಹಸಿ ಬಟಾಣಿ, ಸೊ ಹಾಕೊಂಡಿದೀನಿ. ಅದು ಆಪ್ಷನಲ್, ಬೇಕಿದ್ರೆ ಹಾಕೊಬಹುದು, ಬಟ್ ಹಾಕಿದ್ರೆ ಮಾತ್ರ ಟೇಸ್ಟ್ ಸಖತ್ತಾಗಿರುತ್ತೆ. ನಮ್ಮ ಮನೇಲಿ ಬಟಾಣಿ ಸ್ಟಾಕ್ ಇರುತ್ತೆ ಹೇಳ್ಬೇಕಂದ್ರೆ. ಸ್ವಲ್ಪ ನಾವೆಲ್ಲ ಬಟಾಣಿ ಅದೆಲ್ಲ ಜಾಸ್ತಿ ತಿಂತೀವಿ, ಅದಕ್ಕೋಸ್ಕರ. ಇದಕ್ಕೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಾದ್ಮೇಲೆ ಒಂದು 4 ರಿಂದ 5 ನಾನು ಬದನೆಕಾಯಿ ತೊಳೆದ್ಬಿಟ್ಟು ನೀರಲ್ಲಿ ನೆನೆಸಿಕೊಂಡಿದ್ದೆ. ಸೊ ಅದನ್ನ ಹಾಕೊಂತಾ ಇದ್ದೀನಿ. ಇಷ್ಟುನು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗ್ಬೇಕು. ಬದನೆಕಾಯಿ ಎಣ್ಣೆಲಿ ಫ್ರೈ ಆದ್ರೇನೆ ಅದು ವಾಂಗಿಬಾತಲ್ಲಿ ಬದನೆಕಾಯಿ ತಿನ್ನುವಾಗ ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಫಸ್ಟ್ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಾದ್ಮೇಲೆ ನಾನು ಇದಕ್ಕೆ ಒಂದ್ ಟೊಮೊಟೊ ಹಾಕೊಂತಾ ಇದ್ದೀನಿ. ಸೊ ನಾನಿಲ್ಲಿ ಹುಣಸೆಹಣ್ಣಿನ ರಸನು ಯೂಸ್ ಮಾಡೋದ್ರಿಂದ ಒಂದೇ ಒಂದು ಟೊಮೊಟೊ ಹಾಕೊಂಡಿದೀನಿ. ನೀವೇನಾದ್ರೂ ಹುಣಸೆಹಣ್ಣಿನ ರಸ ಯೂಸ್ ಮಾಡಿಲ್ಲ ಅಂದ್ರೆ 2 ಟೊಮೊಟೊ ಹಾಕೊಳ್ಳಿ. ವಾಂಗಿಬಾತಿಗೆ ಹುಳಿ ಜಾಸ್ತಿ ಇದ್ರೇನೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನಾನಿಲ್ಲಿ ಹುಣಸೆಹಣ್ಣಿನ ರಸ ಯೂಸ್ ಮಾಡೋದ್ರಿಂದ ಒಂದೇ ಒಂದು ಟೊಮೊಟೊ ಹಾಕೊಂಡು ಅದೊಂದ್ ಸ್ವಲ್ಪ ಬೇಯಬೇಕು, ಅಲ್ಲಿವರೆಗೂ ಅದನ್ನ ಹುರ್ಕೊಂತಾ ಇದ್ದೀನಿ. ಸೊ ಇದಕ್ಕೆ ನೆಕ್ಸ್ಟ್ ನಾನು 2 ಸ್ಪೂನ್ ಅಷ್ಟು ವಾಂಗಿಬಾತ್ ಪೌಡರು ಮತ್ತೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಂತಾ ಇದ್ದೀನಿ. ಸೊ ವಾಂಗಿಬಾತ್ ಪೌಡರು ನಾನು MTRದೇ ತಗೊಂಡಿದ್ದೀನಿ. ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ಅದು, ಅದಕ್ಕೋಸ್ಕರ. ಮತ್ತೆ ಖಾರ ನನ್ಗೆ ಸ್ವಲ್ಪ ಜಾಸ್ತಿ ಬೇಕಿತ್ತು. ವಾಂಗಿಬಾತ್ ಪೌಡರ್ ಅಲ್ಲಿ ಖಾರ ನಂಗೆ ಅಷ್ಟು ಇರಲ್ಲ ಅನ್ಸುತ್ತೆ, ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಹಾಕೊಂತಾ ಇದ್ದೀನಿ. ನಿಮ್ಗೆ ಖಾರ ಅಷ್ಟು ಬೇಡ ಅಂದ್ರೆ ಓಕೆ, ಫಸ್ಟೇ ಒಣಮೆಣಸಿನ್ಕಾಯಿ ಹಾಕಿರ್ತೀವಲ್ಲ ಅದ್ರ ಖಾರನೂ ಇರುತ್ತೆ. ಸೊ ನಾನು ಇಲ್ಲಿ ಒಂದ್ ಸ್ವಲ್ಪ ಖಾರ ಬೇಕಾಗಿರೋದ್ರಿಂದ ಅರ್ಧ ಸ್ಪೂನು ಖಾರದ ಪುಡಿ ಎಕ್ಸ್ಟ್ರಾ ಹಾಕೊಂಡಿದ್ದೀನಿ. ಸೊ ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಮಸಾಲದೆಲ್ಲ ಸ್ಮೆಲ್ ಎಲ್ಲ ಹೋಗ್ಲಿ ಅಂತ. ಸೊ ಇದೆಲ್ಲ ಆದ್ಮೇಲೆ ನಾನು ಒಂದ್ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನ ನಾನು ನೆನ್ಸಿಟ್ಟಿದ್ದೆ. ಸೊ ಆ ನೀರ್ನ ಇವಾಗ ಹಾಕೊಂತಾ ಇದ್ದೀನಿ. ಸೊ ಇದನ್ನ ಹಾಕಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು. ಇಷ್ಟೇನೆ, ಗೊಜ್ಜು ರೆಡಿ ಆಗೋಯ್ತು. ಸೊ ಇದಕ್ಕೆ ಬೇಕಂದ್ರೆ ನಾವು ಅನ್ನ ಮಾಡಿಟ್ಬಿಟ್ಟು ಅದಾದ್ಮೇಲೆ ಇದಕ್ಕೆ ಕಲ್ಸ್ಕೊಬಹುದು. ಸೊ ನಾನು ಇವಾಗ ಬಾತ್ ತರ ಮಾಡ್ತಾ ಇರೋದ್ರಿಂದ ಇದಕ್ಕೆ ಅಕ್ಕಿ ಹಾಕೊಂತೀನಿ. ನೋಡಿ ಗೊಜ್ಜು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ. ಸೊ ಇವಾಗ ನಾನು 1 ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡಿದ್ದೀನಿ. ಅದನ್ನ ತೊಳೆದ್ಬಿಟ್ಟು ಹಾಗೆ ಹಾಕೊಂತಾ ಇದ್ದೀನಿ. ನಾನು ಗೊಜ್ಜಿಗೆ ಡೈರೆಕ್ಟ್ ಆಗಿ ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂತೀನಿ. ಫಸ್ಟೇ ಅಕ್ಕಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಅನ್ನ ಸ್ವಲ್ಪ ಉದ್ರಾಗ್ ಆಗುತ್ತೆ. ಮತ್ತೆ ಏನಂದ್ರೆ ಇವಾಗ ನೀರ್ ಹಾಕ್ಬಿಟ್ಟು ಅಕ್ಕಿ ಹಾಕಿದ್ರೆ
ಕೊನೆಯಲ್ಲಿ ನಾವು ವಿಸಿಲ್ ಎಲ್ಲ ಆಗಾದ್ಮೇಲೆ ವಿಸಿಲ್ ತೆಗ್ದ್ಮೇಲೆ ಅನ್ನ ಹಾಗೆ ಇರುತ್ತೆ, ಮಸಾಲೆ ಮಾತ್ರ ಮೇಲ್ಗಡೆ ಇರುತ್ತೆ. ಈ ತರ ಮಾಡ್ಕೊಂಡ್ರೆ ಒಂದ್ ಸ್ವಲ್ಪ ಮಸಾಲಾನು ಕೆಳಗಡೆ ಹಿಡ್ದಿರುತ್ತೆ, ಮೇಲ್ಗಡೆ ಸ್ವಲ್ಪ ಮಸಾಲ ಇದ್ರೂನು ಅದನ್ನ ಕಲ್ಸ್ಕೊಬಹುದು ಈಸಿಗೆ. ಅದಕ್ಕೋಸ್ಕರ ನಾನು ಫಸ್ಟ್ ಅಕ್ಕಿನ ಹಾಕ್ಬಿಟ್ಟು ಅದಾದ್ಮೇಲೆ ನೀರ್ ಹಾಕೊಂತಾ ಇದ್ದೀನಿ. ಸೊ 1 ಗ್ಲಾಸ್ ಅಕ್ಕಿಗೆ ನಾರ್ಮಲ್ ಆಗಿ 2 ಗ್ಲಾಸ್ ನೀರ್ ಹಾಕೊಂತಾ ಇದ್ದೀನಿ. ಸೊ ಇದಾದ್ಮೇಲೆ ಇದಕ್ಕೆ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಬೇಕಾಗುತ್ತೆ. ಸೊ ನಾನಿಲ್ಲಿ 1 ಹಿಡಿ ಅಂತ ಹಾಕೊಂತಾ ಇದ್ದೀನಿ ನಮ್ಮ ಮನೆ ಅಳತೆಗೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ನೋಡಿ ಹಾಕೊಳ್ಳಿ. ಅದಾದ್ಮೇಲೆ ಕೊತ್ತಂಬರಿ ಹಾಕೊಂಡು ಒಂದ್ಸಲಿ ತಿರ್ಕೊಂತಾ ಇದ್ದೀನಿ. ಸೊ ಮಸಾಲ ಎಲ್ಲ ಚೆನ್ನಾಗಿ ಹಿಡಿಲಿ ಅಂತ ಚೆನ್ನಾಗಿ ತಿರ್ತಾ ಇದ್ದೀನಿ. ಇಷ್ಟೇ ಗೈಸ್, ಆಲ್ಮೋಸ್ಟ್ ಮುಗೀತು. ಸಖತ್ ಈಸಿ ರೆಸಿಪಿ ಅಂತ ಹೇಳ್ಬೋದು. ಒಂದು 15 to 20 minutes ಒಳಗಡೆನೆ ಟಿಫನ್ ಮುಗ್ದೋಗ್ಬಿಡುತ್ತೆ. ಅಷ್ಟು ಸಖತ್ ಈಸಿ ರೆಸಿಪಿ. ನೀವು ಬೇಕಿದ್ರೆ ಟ್ರೈ ಮಾಡಿ. ತುಂಬಾ ಜನ ಬಂದಾಗ ಆರಾಮಾಗಿ ಮಾಡ್ಕೊಬಹುದು ಈ ರೆಸಿಪಿ ಮಾತ್ರ. ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿರುತ್ತೆ. ಸೊ ನಾನು ಇಲ್ಲಿ ವಿಸಿಲ್ ಹಾಕ್ಬಿಟ್ಟು ಒಂದು 2 ವಿಸಿಲ್ ಕೂಗಿಸ್ಕೊಂತೀನಿ ಅಷ್ಟೇ. ಸೊ ಅದು ಸ್ವಲ್ಪ ಬೇಯೋ ಅಷ್ಟೊತ್ತಿಗೆ ಇವ್ರಿಗೆ ಟಿಫನ್ಗೆ ನಾನು ಸಲಾಡ್ ಮಾಡೋಣ ಅಂತ ಬಂದೆ. ಸೊ ಸಲಾಡ್ ಇವತ್ತು ಏನ್ ಮಾಡೋಣ ಅನ್ನೋ ಅಷ್ಟೊತ್ತಿಗೆ ಅವರು ಹಣ್ಗಳನ್ನ ತಂದಿದ್ರಲ್ಲ, ಅದ್ರಲ್ಲಿ ಅವಕಾಡೋ ಅಷ್ಟ್ ಬೇಗ ಹಣ್ಣಾಗೋಗಿತ್ತು. ಅದಕ್ಕೋಸ್ಕರ ಅದ್ರಿಂದಾನೇ ಸಲಾಡ್ ಮಾಡೋಣ ಅಂತ ಮಾಡ್ಕೊಂತಾ ಇದ್ದೀನಿ. ಫಸ್ಟ್ ಇಲ್ಲಿ 1 ಬೌಲ್ ಅವಕಾಡೋ ಹಾಕೊಂಡಿದ್ದೀನಿ. ಅದಾದ್ಮೇಲೆ 1 ಬೌಲ್ ಸೌತೆಕಾಯಿ, ಒಂದೇ ಒಂದು ಈರುಳ್ಳಿ, 1 ಟೊಮೊಟೊ, ಅದು ಒಳಗಡೆ ಬೀಜನೆಲ್ಲ ತೆಗ್ದ್ಬಿಟ್ಟು ಹಾಕೊಂತಾ ಇದ್ದೀನಿ. ಅದಾದ್ಮೇಲೆ ಒಂದ್ ಸ್ವಲ್ಪ ಕೊತ್ತಂಬರಿ ಮತ್ತೆ ನಿಂಬೆ ರಸನ ಹಿಂಡ್ಕೊಂತಾ ಇದ್ದೀನಿ ಹುಳಿಗೋಸ್ಕರ. ಅದಾದ್ಮೇಲೆ ಆಲಿವ್ ಆಯಿಲ್ ಹಾಕೊಂಡಿದೀನಿ. ಸೊ ನಿಮ್ ಮನೇಲಿ ಆಲಿವ್ ಆಯಿಲ್ ಇದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಆಪ್ಷನಲ್. ಸೊ ಮನೇಲಿ ಇತ್ತು ಅನ್ಬಿಟ್ಟು ಹಾಕೊಂತಾ ಇದ್ದೀನಿ. ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನ ಹಾಕೊಂಡ್ರೆ, ಅದಕ್ಕೋಸ್ಕರ. ಅದಾದ್ಮೇಲೆ ಸ್ವಲ್ಪ ಖಾರಕ್ಕೆ ಮೆಣಸಿನ ಪುಡಿ ಹಾಕೊಂಡಿದೀನಿ. ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಇಷ್ಟೇನೆ, ಸಖತ್ ಈಸಿಯಾಗಿ ಆಗೋಗ್ಬಿಡುತ್ತೆ ಸಲಾಡು. ಇಂಥದೇ ತಂದು ಸಲಾಡ್ ಮಾಡ್ಬೇಕು ಅಂತ ಏನಿರಲ್ಲ, ಮನೇಲೆ ಏನೇನ್ ಐಟಮ್ ಇರುತ್ತೋ ಅದನ್ನೇ ಹಾಕೊಂಡು ಆರಾಮಾಗಿ ಮಾಡ್ಕೊಬಹುದು. ಸೊ ಪರ್ಟಿಕ್ಯುಲರ್ ಆಗಿ ನಾನು ಇದೇ ಮಾಡೋಣ ಅಂತ ಏನ್ ಮಾಡಲ್ಲ, ಮನೇಲಿ ಏನಾನ ಐಟಮ್ ಇದ್ರೆ ಅದ್ರಿಂದಾನೇ ಮಾಡ್ಬಿಡ್ತೀನಿ. ಸೊ ಫಸ್ಟೇ ನಾನು ಹೇಳಿದ್ನಲ್ಲ, ಐಟಮ್ಸ್ನೆಲ್ಲ ಫಸ್ಟೇ ತಂದು ಇಕ್ಕೊಳ್ಳೋದ್ರಿಂದ ಆಲ್ಮೋಸ್ಟ್ ಸಲಾಡ್ಗೆ ಏನೇನ್ ಬೇಕೋ ಎಲ್ಲ ಇರುತ್ತೆ. ಮೇನ್ ಯಾವ್ದನ ಒಂದ್ ತಿಂಗು ಎಕ್ಸ್ಟ್ರಾ ಆಡ್ ಮಾಡ್ಕೊಂತ ಹೋಗ್ತೀನಿ ಅಷ್ಟೇನೆ. ಸೊ ಆಲ್ಮೋಸ್ಟ್ ಸಲಾಡ್ ರೆಡಿ ಆಗೋಯ್ತು. ಸಖತ್ ಈಸಿ ರೆಸಿಪಿ, ನೀವು ಟ್ರೈ ಮಾಡ್ಕೊಳ್ಳಿ. ಮತ್ತೆ ಅವಕಾಡೋ ಆರೋಗ್ಯಕ್ಕೆ ಸಖತ್ ಒಳ್ಳೇದು ಅಂತ ಹೇಳ್ಬೋದು. ಇದರಲ್ಲಿ ಗುಡ್ ಕೊಲೆಸ್ಟ್ರಾಲ್ ಇರೋದ್ರಿಂದ ಹಾರ್ಟ್ಗೆ ಸಖತ್ ಒಳ್ಳೇದು. ಮತ್ತೆ ಇದ್ರಲ್ಲಿ ವಿಟಮಿನ್ ಇ ಮತ್ತೆ ಸಿ ಇರೋದ್ರಿಂದ ಹೇರ್ಗೆ ಆಗ್ಲಿ, ಕಣ್ಗೆ ಆಗ್ಲಿ, ಮತ್ತೆ ಸ್ಕಿನ್ಗೆ ಸಖತ್ ಒಳ್ಳೇದಾಗುತ್ತೆ. ಸೊ ಸಲಾಡ್ ಕೂಡ ಕಂಪ್ಲೀಟ್ ಆಯ್ತು. ಈ ಕಡೆ ವಿಸಿಲ್ ಕೂಡ ಕೂಗಿತ್ತು. ವಾಂಗಿಬಾತ್ ನೋಡ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗ್ ಆಗಿದೆ ಅಂತ. ಸಖತ್ತಾಗ್ ಆಗಿತ್ತು ಹೇಳ್ಬೇಕಂದ್ರೆ. ನಮ್ ಹಸ್ಬೆಂಡ್ ಅದೇ ಹೇಳ್ತಿದ್ರು, ದೇವಸ್ಥಾನದಲ್ಲೆಲ್ಲ ಪ್ರಸಾದ ಕೊಡ್ತಾರಲ್ಲ ವಾಂಗಿಬಾತು, ಆ ತರ ಆಗಿದೆ ಟೇಸ್ಟ್ ಅಂತ. ನಿಜವಾಗ್ಲೂ ಅಷ್ಟ್ ಚೆನ್ನಾಗ್ ಆಗುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡ್ಬಿಟ್ಟು ಆಮೇಲೆ ಕಮೆಂಟ್ ಮಾಡಿ ಚೆನ್ನಾಗ್ ಆಗಿತ್ತೋ ಇಲ್ವೋ ಅಂತ. ಇದಾದ್ಮೇಲೆ ಅವ್ರಿಗೆ ನಾರ್ಮಲ್ ಆಗಿ ಸಲಾಡು ಹಾಕೊಟ್ಬಿಟ್ಟು ಬಾಕ್ಸ್ಗೆ ರೆಡಿ ಮಾಡ್ತಾ ಇದ್ದೆ. ಸೊ ಬಾಕ್ಸ್ಗೆ ನಾರ್ಮಲ್ ಆಗಿ ವಾಂಗಿಬಾತಿ ಹಾಕಿ ಕಳಿಸ್ತಾ ಇದ್ದೀನಿ. ಸ್ವಲ್ಪ ರೈಸ್ ತಿನ್ನೋದು ಕಮ್ಮಿ ಆಗಿರೋದ್ರಿಂದ ವೀಕಲ್ಲಿ ನಾನು ಒಂದು 2 ಇಲ್ಲ 3 ಟೈಮ್ಸ್ ಬಾತ್ಗಳು ಮಾಡ್ಕೊಂತೀನಿ. ನಾರ್ಮಲ್ ಆಗಿ ಚಪಾತಿ, ದೋಸೆ ಅದೇ ಇರುತ್ತಲ್ವಾ, ಸೊ ಅದಕ್ಕೋಸ್ಕರ ಒಂದು 2 ಟೈಮ್ಸ್ ಬಾತ್ಗಳ ಮಾಡ್ಕೊಂಡು ಅದನ್ನೇ ಲಂಚ್ಗೆ ಹಾಕ್ಬಿಡ್ತೀನಿ. ಸೊ ಅವ್ರಿಗೆ ಬಾಕ್ಸ್ ಕೊಟ್ಬಿಟ್ಟು ಕಳಿಸ್ದೆ. ಅದಾದ್ಮೇಲೆ ಮನೆ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಟಿಫನ್ ಮಾಡ್ಕೊಂಡೆ. ಎಲ್ಲ ಕೆಲಸ ಮುಗಿಯೋಷ್ಟೊತ್ತಿಗೆ ಸ್ವಲ್ಪ ಟೈಮ್ ಆಗೋಗಿತ್ತು. ನನ್ ಕೆಲ್ಸಕ್ಕೆ ಕುತ್ಕೊಳ್ಳೋಕೆ ಇನ್ನೊಂದು ½ ಟೈಮ್ ಇತ್ತು. ಸೊ ಮನೇಲಿ ಹಾಲ್ ಹಾಗೆ ಇತ್ತು, ಮತ್ತೆ ಹಣ್ಣು ಕೂಡ ಇತ್ತಲ್ವಾ. ಸೊ ಇನ್ನೇನ್ ಮಾಡೋದು, ನಮ್ಮ ಅತ್ತೆ ಕೂಡ ಇರ್ಲಿಲ್ಲ ಟೀ ಕಾಫಿ ಕುಡಿಯೋಕೆ. ಅದಕ್ಕೋಸ್ಕರ ಹಾಲು ಸುಮ್ನೆ ವೇಸ್ಟ್ ಆಗುತ್ತೆ ಅನ್ಬಿಟ್ಟು ಇಲ್ಲಿ ಕಸ್ಟರ್ಡ್ ಫ್ರೂಟ್ ಮಾಡ್ಕೊಂತಾ ಇದ್ದೀನಿ. ಇದು ಸಖತ್ ಈಸಿಯಾಗಿ ಮಾಡ್ಕೊಬಹುದು. ಫಸ್ಟ್ ನಾನು ಒಂದು ಬೌಲ್ಗೆ ಒಂದು ಬೌಲ್ ರಾ ಮಿಲ್ಕ್ ಹಾಕೊಂತಾ ಇದ್ದೀನಿ. ಅದಕ್ಕೆ 2 ಸ್ಪೂನ್ ಕಸ್ಟರ್ಡ್ ಪೌಡರ್ ಹಾಕೊಂತಾ ಇದ್ದೀನಿ. ಇದು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾವು ಡೈರೆಕ್ಟ್ ಆಗಿ ಕುದಿಯೋ ಹಾಲಲ್ಲೇ ಕಸ್ಟರ್ಡ್ ಪೌಡರ್ ಹಾಕ್ಬಿಟ್ರೆ ಫುಲ್ ಗಂಟ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಫಸ್ಟೇ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ ರಾ ಮಿಲ್ಕ್ ಅಲ್ಲಿ. ಸೊ ಈ ತರ ಫುಲ್ಲು ಗಂಟಿಲ್ದಿರಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದ್ರ ಕಲರ್ ಫುಲ್ಲು ಚೇಂಜ್ ಆಗೋಗುತ್ತೆ, ನೋಡಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ಮತ್ತೆ ತಿನ್ನಕ್ಕೆ ಸಖತ್ತಾಗಿರುತ್ತೆ. ಬರೀತಾ ಹಾಗೆ ಹಣ್ಗಳು ತಿನ್ನೋಕ್ಕಿಂತ ಈ ತರ ಯಾವಾಗನ ಅಪರೂಪಕ್ಕೆ ಮಾಡ್ಕೊಂಡ್ ತಿಂದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಮಾಡ್ಕೊಂತಾ ಇದ್ದೀನಿ. ಸೊ ಅದಾದ್ಮೇಲೆ ಹಾಲ್ನ ಬಿಸಿಗಿಟ್ಟೆ, ಅದು ಚೆನ್ನಾಗಿ ಕುದಿಬೇಕು. ಅವಾಗ ತಿರುಗ್ತಾ ಇರಿ. ಅದು ಮೇಲ್ಗಡೆ ಕೆನೆ ಕಟ್ಟುತ್ತಲ್ವಾ, ಸೊ ಆತರ ಕಟ್ಟಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಅದು ಹಣ್ಣು ತಿನ್ಬೇಕಾದ್ರೆ ಮಧ್ಯ ಸಿಗ್ತಾ ಇರುತ್ತೆ. ಸೊ ಸ್ವಲ್ಪ ಜನಕ್ಕೆ ಅದು ಕೂಡ ಇಷ್ಟ ಆಗುತ್ತೆ, ಕೆನೆನ ಹಾಗೆ ತಗೊಂಡ್ ತಿಂತಾರೆ, ನಾನು ಕೂಡ ನೋಡಿದೀನಿ. ನಿಮ್ಗೆ ಇಷ್ಟ ಇದ್ರೆ ಹಾಗೆ ಬಿಡಿ. ನನ್ಗೆ ಪರ್ಸನಲ್ ಆಗಿ ಕೆನೆ ಇಷ್ಟ ಆಗಲ್ಲ, ಅದಕ್ಕೋಸ್ಕರ
ಕೆನೆ ಬಂದಾಗಲ್ಲ ಅದಕ್ಕೆ ಸೈಡ್ ತೆಗ್ದಿಕ್ಕೊಂಡು ಅದಾದ್ಮೇಲೆ ತಿರುಗ್ತಾ ಇರ್ತೀನಿ. ಸೊ ಇದಕ್ಕೆ ನಾನು ಒಂದು 3 ಇಂದ 4 ಸ್ಪೂನ್ ಅಷ್ಟು ಶುಗರ್ನ ಆಡ್ ಮಾಡ್ಕೊಂಡಿದೀನಿ. ಸಕ್ಕರೆ ಜಾಸ್ತಿ ಹಾಕಕ್ ಹೋಗ್ಬೇಡಿ, ಹೇಳ್ಬೇಕಂದ್ರೆ ನಾನು ಸಕ್ಕರೆ ತುಂಬಾ ಕಮ್ಮಿ ಯೂಸ್ ಮಾಡೋದು. ಸೊ ಇದಕ್ಕೆ ಸ್ವಲ್ಪ ಬೇಕೇ ಬೇಕಾಗಿರೋದ್ರಿಂದ ಶುಗರ್ನ ಆಡ್ ಮಾಡ್ಕೊಂತಾ ಇದ್ದೀನಿ. ಬೇಕಿದ್ರೆ ಜೇನುತುಪ್ಪ ಕೂಡ ಆಡ್ ಮಾಡ್ಕೊಬಹುದು. ನಮ್ಮ ಮನೇಲಿ ಇರ್ಲಿಲ್ಲ ಅನ್ನೋಕ್ಕೋಸ್ಕರ ನಾನು ಇಲ್ಲಿ ಸಕ್ಕರೆ ಹಾಕೊಂತಾ ಇದ್ದೀನಿ. ನಿಮ್ಗೆ ಬೇಕಿದ್ರೆ ಜೇನುತುಪ್ಪ ಕೂಡ ಹಾಕೊಳ್ಳಿ, ಓಕೆನಾ. ಸೊ ಈ ತರ ಸಣ್ಣ ಉರಿಲೇ ಚೆನ್ನಾಗಿ ತಿರ್ತಾ ಬನ್ನಿ. ಸೊ ಇದಾದ್ಮೇಲೆ ನಾವು ಫಸ್ಟ್ ಕಲ್ಸಿಟ್ಕೊಂಡಿರ್ತೀವಲ್ಲ ಕಸ್ಟರ್ಡ್ ಪೌಡರ್ನ, ಅದನ್ನ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಸೊ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇವಾಗ ಗಂಟಾಗೋ ಚಾನ್ಸಸ್ ಏನು ಇರಲ್ಲ, ಆರಾಮಾಗಿ ಮಾಡ್ಕೊಬಹುದು. ಹಾಗೆ ಹಾಲ್ ಕಲರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ, ನೋಡಿ ಎಷ್ಟ್ ಚೆನ್ನಾಗಾಗುತ್ತೆ, ಮತ್ತೆ ಗಟ್ಟಿ ಕೂಡ ಆಗುತ್ತೆ ಇದು. ಸೊ ಇಷ್ಟೇ ಇದ್ರದ್ದು ರೆಸಿಪಿ, ಆರಾಮಾಗಿ ಈಸಿಯಾಗಿ ಆಗೋಗ್ಬಿಡುತ್ತೆ. ಇದನ್ನು ಅಷ್ಟೇನೆ ಕಸ್ಟರ್ಡ್ ಪೌಡರ್ ಹಾಕಾದ್ಮೇಲೂ ಚೆನ್ನಾಗಿ ತಿರ್ತಾ ಇರಿ, ಬಿಕಾಸ್ ತಳ ಹಿಡಿಯೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಲೋ ಫ್ಲೇಮ್ ಅಲ್ಲೇ ಇಟ್ಬಿಟ್ಟು ಚೆನ್ನಾಗಿ ತಿರ್ತಾ ಇರಿ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಇಷ್ಟು ಕನ್ಸಿಸ್ಟೆನ್ಸಿ ಬಂದ್ರೆ ಸಾಕಾಗುತ್ತೆ. ಸ್ವಲ್ಪ ಆರಾದ್ಮೇಲೆ ಇನ್ನೊಂದ್ ಸ್ವಲ್ಪ ಗಟ್ಟಿಯಾಗಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಇಷ್ಟು ಕನ್ಸಿಸ್ಟೆನ್ಸಿ ಬಂದ್ರೂ ಸಾಕಾಗುತ್ತೆ. ಸೊ ಇದನ್ನ ನಾನು ಆಫ್ ಮಾಡಿ ಸ್ವಲ್ಪ ಕೂಲ್ ಆಗಕ್ ಬಿಡ್ತೀನಿ. ಹಣ್ಣ ಹಾಗೆ ಹಾಕಿದ್ರೆ ಚೆನ್ನಾಗಿರಲ್ಲ ಟೇಸ್ಟು. ಅದಕ್ಕೋಸ್ಕರ ಸ್ವಲ್ಪ ಕೂಲ್ ಆಗಕ್ಕೆ ಹಾಗೆ ಒಂದು 2 ಅವರ್ಸ್ ಹಾಗೆ ಬಿಟ್ಬಿಡ್ತೀನಿ ನಾನು. ಇದಾದ್ಮೇಲೆ 2 ಅವರ್ಸ್ ಹಾಗೆ ಬಿಟ್ಟು ಫುಲ್ಲು ತಣ್ಣಗಾದ್ಮೇಲೆ ಈ ತರ ಒಂದು ಬೌಲ್ಗೆ ಹಾಕೊಂಡಿದೀನಿ. ಸೊ ಇದಕ್ಕೆ ನಾನು ಎಲ್ಲಾ ತರದ ಹಣ್ಗಳನ್ನ ಹಾಕೊಂತಾ ಇದ್ದೀನಿ. ಸೊ ನಾನಿಲ್ಲಿ ಒಂದು 4 to 5 ಟೈಪ್ಸ್ ಹಣ್ಗಳನ್ನ ತಗೊಂಡಿದೀನಿ. ನಿಮ್ಗೆ ಯಾವ್ದ್ಯಾವ್ದು ಇದೆಯೋ ಅದನ್ನೆಲ್ಲ ಹಾಕೊಬಹುದು, ಏನು ಪ್ರಾಬ್ಲಮ್ ಇಲ್ಲ. ಈ ಆರೆಂಜ್ ಎಲ್ಲ ಹಾಕೊಳಕ್ ಹೋಗ್ಬಿಡಿ, ಅದು ಅಷ್ಟು ಚೆನ್ನಾಗಿ ಟೇಸ್ಟ್ ಬರಲ್ಲ. ಆರೆಂಜ್ ನ ಬಿಟ್ಟು ಇನ್ನೆಲ್ಲ ಹಣ್ಣು ಹಾಕೊಬಹುದು. ಗ್ರೇಪ್ಸ್ ನು ಹಾಕೊಬಹುದು, ಚೆನ್ನಾಗಿರುತ್ತೆ ಟೇಸ್ಟು. ಬ್ಲೂಬೆರಿ ಯಾವ್ದ್ ಬೇಕಾದ್ರೂ ಹಾಕೊಬಹುದು, ಸಕ್ಕತ್ತಾಗಿರುತ್ತೆ. ಸೊ ನಾನಿಲ್ಲಿ ಒಂದು 4 ಹಣ್ಗಳನ್ನ ಹಾಕೊಂಡಿದೀನಿ. ದಾಳಿಂಬೆ, ಆಪಲ್ಲು, ಮತ್ತೆ ಇನ್ಯಾವ್ದು ಇದು ಏನು ಚೇಪೆಕಾಯಿ. ಸೊ ಇಷ್ಟು ಹಣ್ಣು ಹಾಕೊಂಡಿದೀನಿ, ಮತ್ತೆ ಬಾಳೆಹಣ್ಣು ಕೂಡ ಹಾಕೊಂಡಿದೀನಿ. ಸೊ 4 ತರದ ಹಣ್ಣು ಹಾಕೊಂಡು ಮಿಕ್ಸ್ ಮಾಡ್ಕೊಂತಾ ಇದೀನಿ. ಟೇಸ್ಟ್ ಸಖತ್ತಾಗಿರುತ್ತೆ. ನೀವು ಟ್ರೈ ಮಾಡಿ, ಯಾವಾಗ್ಲೂ ಬರೀ ಹಣ್ಣ ತಗೊಂಬಂದ್ ತಿನ್ನೋದಕ್ಕಿಂತ ಅಕಸ್ಮಾತ್ ಈ ತರ ಟ್ರೈ ಮಾಡಿ ಮಕ್ಳು ಕೊಟ್ರುನು ಅವರು ನಿಜವಾಗ್ಲೂ ಫುಲ್ಲು ಬೌಲ್ನ ಖಾಲಿ ಮಾಡ್ಬಿಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಮತ್ತೆ ಇದು ಔಟ್ ಸೈಡ್ ಹೋಗಿ ತಿಂದ್ರೆ ಜಸ್ಟ್ ಒಂದ್ ಬೌಲ್ಗೆನೆ ಒಂದು ಎಷ್ಟು 80 to 90 ರುಪೀಸ್ ಹೇಳ್ತಾರೆ, ಸುಮ್ನೆ ಅಮೌಂಟು ವೇಸ್ಟು. ಅದಕ್ಕೋಸ್ಕರ ಮನೇಲೆ ಈ ತರ ಒಂದ್ ಬೌಲ್ ಫುಲ್ಲು ಮಾಡಿಕ್ಕೋದ್ರೆ ಮನೆಯವ್ರು ಫುಲ್ ಎಲ್ಲರೂ ಆರಾಮಾಗಿ ಚೆನ್ನಾಗಿ ತಿನ್ಬೋದು. ಸೊ ಈ ರೆಸಿಪಿ ನಿಮ್ಗೆ ಹೇಗ್ ಅನ್ಸ್ತು ಅಂತ ಹೇಳಿ. ಇದನ್ನ ನೀವು ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿ, ಓಕೆನಾ. ಸೊ ಇದು ರೆಡಿ ಆಗಾದ್ಮೇಲೆ ಇದನ್ನ ನಾನು ಫ್ರಿಜ್ ಅಲ್ಲಿ ಇಕ್ತಾ ಇದ್ದೀನಿ. ಸೊ ಸಾಯಂಕಾಲ ತಿನ್ನೋಣ ಅಂತ. ಇನ್ನು ಅವರು ಬರ್ತಾರೆ, ಊಟ ಆದ್ಮೇಲೆ ಆರಾಮಾಗಿ ನೈಟ್ ಹೊತ್ತು ತಿನ್ನಕ್ಕೆ ಚೆನ್ನಾಗಿರುತ್ತೆ. ಏನಾನ ಸ್ವೀಟ್ ಬೇಕು ಅನ್ನೋರ್ಗೆ ಇದು ಒಳ್ಳೆ ರೆಸಿಪಿ ಅಲ್ವಾ, ಅದಕ್ಕೋಸ್ಕರ ಸಾಯಂಕಾಲ ತಿನ್ನೋಣ ಅನ್ಬಿಟ್ಟು ಫ್ರಿಜ್ ಅಲ್ಲಿ ಇಕ್ತಾ ಇದ್ದೀನಿ. ಸೊ ಇದಾದ್ಮೇಲೆ ನಾನು ಕೆಲ್ಸಕ್ಕೆ ಹೋಗಿ ಕುತ್ಕೊಂಡೆ. ಕೆಲ್ಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ಲಂಚ್ಗೆ ಅಂತ ಬಂದೆ. ಇವತ್ ನನ್ನ ಲಂಚ್ ಪ್ಲೇಟು ಈ ತರ ಇದೆ. ಚಟ್ನಿ, ಸ್ವಲ್ಪ ಕ್ಯಾರೆಟ್, ಮತ್ತೆ ಸ್ವಲ್ಪ ವಾಂಗಿಬಾತು, ಇಷ್ಟೇ. ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು ಗೈಸ್. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಅಂಡ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಬಾಯ್.